ಭ್ರೂಣ ಪತ್ತೆ ಹತ್ಯೆ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದೆ ಸರ್ಕಾರ. ಮೈಸೂರಿನಲ್ಲಿ ಟಾಸ್ಕ್ ಫೋರ್ಸ್ ಅಲರ್ಟ್ ಆಗಿದೆ. ವೈದ್ಯಕೀಯ ಪ್ರಮಾಣ ಪತ್ರ ಇಲ್ಲದ 20ಕ್ಕೂ ಹೆಚ್ಚು ಕ್ಲಿನಿಕ್ಗಳಿಗೆ ಬೀಗ ಜಡಿದಿದೆ. ಜಿಲ್ಲಾ ಆರೋಗ್ಯಾಧಿಕಾರಿಯ ನೇತೃತ್ವದಲ್ಲಿ ಕಾರ್ಯಾಚರಣೆ. ಮೈಸೂರು ಜಿಲ್ಲೆಯಾದ್ಯಂತ 288ಕ್ಕೂ ಹೆಚ್ಚು ಸೆಂಟರ್ಗಳಲ್ಲಿ ತಪಾಸಣೆ. ನರ್ಸಿಂಗ್ ಹೋಮ್, ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಪರಿಶೀಲನೆ ನಡೆಸಿದ್ದು ಅಲರ್ಟ್ ಆಗಿದೆ ಟಾಸ್ಕ್ ಫೋರ್ಸ್. ಸಮರ್ಪಕ ದಾಖಲಾತಿ ಇಲ್ಲದ ಕ್ಲಿನಿಕ್ಗಳಿಗೆ ನೋಟಿಸ್ ಕೊಡಲಾಗಿದೆ. 80ಕ್ಕೂ ಹೆಚ್ಚು ಸ್ಕ್ಯಾನಿಂಗ್ ಸೆಂಟರ್ ಮತ್ತು ಕ್ಲಿನಿಕ್ಗಳಿಗೆ ನೋಟಿಸ್ ಕೊಟ್ಟಿದ್ದು 1800ಕ್ಕೂ ಹೆಚ್ಚು ವೈದ್ಯಕೀಯ ಕೇಂದ್ರಗಳಿಗೆ ಈವರೆಗೆ ಭೇಟಿ ಕೊಡಲಾಗಿದೆ. ವೈದ್ಯಕೀಯ ಪ್ರಮಾಣ ಪತ್ರ ಇಲ್ಲದ 20ಕ್ಕೂ ಹೆಚ್ಚು ಕ್ಲಿನಿಕ್ಗೆ ಬೀಗ ಜಡಿದಿದ್ದಾರೆ. ಇದು ಇವತ್ತು ನಾವು PCPNDT ಆಕ್ಟ್ನ ಒಂದು ಮಾನಿಟರಿಂಗ್ ಕಮಿಟಿಯ ಒಂದು ಮೀಟಿಂಗ್ ಅನ್ನ ಇವತ್ತು ಮಾಡಿದ್ದು. ಅದರ ಜೊತೆಗೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟಿನ ಒಂದು ಪ್ರಗತಿ ಮತ್ತು ನಮ್ಮ ಜಿಲ್ಲೆಯೊಳಗಡೆ ತಾಯಿ ಮತ್ತು ಶಿಶುಗಳ ಮರಣದ ಒಂದು ಆಡಿಟ್ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿಗಳೇ ಮಾಡೋದಿರುತ್ತೆ. ಅದರ ಒಂದು ಮೀಟಿಂಗನ್ನು ಇವತ್ತು DHO ಅವರ ಕಚೇರಿ ಒಳಗಡೆ ಮಾಡಿದ್ದು. ನಮ್ಮ ಜಿಲ್ಲೆಯೊಳಗಡೆ ನಿಯರ್ಲಿ 288 PCPNDTಯಲ್ಲಿ ನೋಂದಣಿಯಾಗಿರುವಂಥ ಕೇಂದ್ರಗಳಿದ್ದಾವೆ. ಅದನ್ನು ಎಲ್ಲ ತಾಲೂಕುಗಳಲ್ಲೂ ಕೂಡ ಮೈಸೂರು ಸಿಟಿ ಒಳಗಡೆ ಭಾಳ ಅತಿ ಹೆಚ್ಚಾಗಿದ್ದಾವೆ. ಅವೆಲ್ಲವನ್ನೂ ಕೂಡ ವೈಯಕ್ತಿಕವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.